ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಾಗ ನಾವು ರೀಸನಿಂಗ್ ಒಳಗೆ ಬರುವಂತ ಒಂದಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳ ಟೈಪ್ ಅಂದ್ರ ಅದ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಪ್ರಶ್ನೆಗಳ. ಈ ಪ್ರಶ್ನೆಗಳು ಯಾವ ತರ ಇರ್ತಾವಂದ್ರ ಎಲ್ಲಾ ಎಕ್ಸಾಮ್ ಒಳಗ ಆಲ್ಮೋಸ್ಟ್ ಆಗಿ 2 ರಿಂದ 3 ಕ್ವಶನ್ಗಳ ಕಾಣ ಸಿಗ್ತಾವ. ಯಾವ ಇಂದಿನ ಟಾಪಿಕ್ ಏನ ಕೋಡಿಂಗ್ ಅಂಡ್ ಡಿ ಕೋಡಿಂಗ್. ಕೋಡಿಂಗ್ ಅಂಡ್ ಡಿ ಕೋಡಿಂಗ್. ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ನ ಪ್ರಮುಖ ಪ್ರಶ್ನೆಗಳನ್ನ ಇಂದಿನ ಈ ವಿಡಿಯೋದ ನಾವು ಚರ್ಚಿಸತ್ತವು. ಈ ಎಲ್ಲಾ ಎಕ್ಸಾಮ್ ಒಳಗೆ ಎಷ್ಟು ಮಾರ್ಕ್ಸ್ ಮಿನಿಮಮ್ ಕವರ್ ಮಾಡಿ ಕೊಡ್ತಾವು? 2 ಮಾರ್ಕ್ಸ್ ರಿಂದ 3 ಮಾರ್ಕ್ಸ್ ಪ್ರತಿಯೊಂದು ಎಕ್ಸಾಮ್ ಒಳಗೂ ಹೇಳತ್ತನು. ಅದ್ರೊಳಗೂ RRB ಒಳಗಂತ್ರಿ 3 ಮಾರ್ಕ್ಸ್ ಅಂತ್ರಿ ಫಿಕ್ಸ್ ಅಂತ್ರಿ ಬರ್ತಾವ ಈ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಪ್ರಶ್ನೆ ಒಳಗ. ಅಂದ್ರೆ ರೀಸನಿಂಗ್ ಸೆಷನ್ ಒಳಗ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತೈತಿ. ಅದ ಕಾರಣಕ್ಕೆ ಇಂದಿನ ಈ ವಿಡಿಯೋದಾಗ ಇವನ್ನ ತಿಳ್ಕೊಳ್ಳೋಣ. ಇದು ಯಾವ ತರ ಈ ಪ್ರಶ್ನೆಗಳು ಯಾವ ತರ ನಿಮಗೆ ನೋಡಕ್ ಸಿಗ್ತಾವಂದ್ರ ಸಿಂಪಲ್ ಆಗಿ ನೋಡ್ರಿ. ಇವು ಯಾವ ತರ ಇರ್ತಾವ ಅನ್ನೋದಂದ್ರ ಒಂದು ಕೋಡ್ ಕೊಟ್ಟಿರ್ತಾರ. ಫಾರ್ ಎಕ್ಸಾಂಪಲ್ ABCD ಈಕ್ವಲ್ ಟು 1 2 3 4. ABCD ಈಕ್ವಲ್ ಟು 1 2 3 4 ಅಂತ ಐತಿ. XYZ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅಂದ್ರ ABCD ಇದು ಏನ ABCD ಅನ್ನೋದು 1 2 3 4 ಅಂತ ಐತ್ಲ, ಇದ ಫಾರ್ಮುಲಾನ ಯೂಸ್ ಮಾಡ್ಕೊಂಡ XYZ ಇದಕ್ಕ ಮುಂದೆ ಯಾವ ಸಂಖ್ಯೆಗಳು ಬರ್ತಾವಂತ ಹೇಳೋದನ್ನ ಕೋಡಿಂಗ್ ಅಂಡ್ ಡಿ ಕೋಡಿಂಗ್. ಅವ್ರು ಒಂದು ಕೊಟ್ಟಾರು, ಅದನ್ನ ನಾವು ಡಿ ಕೋಡ್ ಮಾಡಿ ಕಸ ನಾವು ಒಂದು ಕೊಟ್ಟಿದ್ದಕ್ಕ ಆನ್ಸರ್ ಅನ್ನ ಮಾಡೋದ ಈ ಟೈಪ್ ಒಳಗೆ ಕಾಣ ಸಿಗ್ತಾವ. ಅಂದ್ರೆ ಇದನ್ನ ಯಾವ ತರ ಮಾಡಿದಾರ ನೋಡ್ರಿ. ಇಂಗ್ಲಿಷ್ ಅಲ್ಫಾಬೆಟ್ಸ್ ಒಳಗ ಒಂದೊಂದು ಪ್ರತಿಯೊಂದು ಲೆಟರ್ಗಳಿಗೂ ಅವುಗಳು ಪ್ಲೇಸ್ ವ್ಯಾಲ್ಯೂ ಅದಾವ. ಅಂದ್ರ ಎ ಅನ್ನೋದು 1, B 2, 3, 4, ಇ ಅನ್ನೋದು 5, ಈ ತರ ಎಫ್ ಅನ್ನೋದು 6, ಈ ತರ ಒಂದೊಂದು ಇವು ಅದಾವು. ಅದ ಬೇಸ್ ಮ್ಯಾಗ ಈ ಪ್ರಶ್ನೆ ಐತೆ. ಉದಾಹರಣೆ ನೋಡ್ರಿ, ಎ ಅಂದ್ರ 1, ಬಿ ಅಂದ್ರ 2, ಸಿ ಅಂದ್ರ 3, ಡಿ ಅಂದ್ರ 4. ಅದನ್ನ ಬರ್ದಾರು. ಒಂದ್ ಕೋಡ್ ಇತ್ತು, ಅದನ್ನ ಡಿ ಕೋಡ್ ಮಾಡಿ ನಾವು ಹೇಳಿದ್ವು. ಅದೇ ರೀತಿ ಇದಕ್ ಮಾಡೋದ್ ಮುಂದೆ ಯಾವ ತರ ಹಾಕೋ ನೋಡ್ರಿ. ಎಕ್ಸ್ ಅಂದ್ರೆ ಎಷ್ಟನೇ ಲೆಟರ್ ಇದ? 24ನೇದ. ಆನಂತರ Y 25, ಆನಂತರ Z 26. ಅಂದ್ರ 24, 25, 26 ಇದಕ್ಕ ಆನ್ಸರ್ ಆಕೈತಿ. XYZ ಈಕ್ವಲ್ ಟು 24, 25, 26. ಈ ರೀತಿಯಾಗಿ ಒಂದು ಕೋಡ್ ಕೊಟ್ಟಿರ್ತಾರೋ ಅದನ್ನ ಡಿ ಕೋಡ್ ಮಾಡೋದು ನಾವು ಇದಕ್ಕೆ ಮೇನ್ ಕಾನ್ಸೆಪ್ಟ್ ಆಗಿರ್ತೈತಿ. ಇನ್ನೊಂದು ಅರ್ಥ ಮಾಡ್ಕೊಳ್ಳೋನು ಯಾವ ತರ ಅಂತೇಳಿ, ಒಂದ ಹಂಗ ಬಿದ್ದನು ಪ್ಯಾರೋಟ್ ಅಂತ ಬರುನು PRROT ಪ್ಯಾರೋಟ್ ಈಕ್ವಲ್ ಟು 5 6 7 7 8 9. ಈ ರೀತಿಯಾಗಿ ಒಂದು ಕೋಡ್ ಕೊಟ್ಟಾರು. ಇದಕ್ಕನ್ನ ಯಾವ ತರ ಮಾಡೋದು ನೋಡೋಣ. ಇನ್ನೊಂದು ತಿಳ್ಕೊಳ್ಳೋಣ. ಇನ್ನೊಂದ ಇವು ಪೋಸ್ಟ್ ಅಂತ ಐತಿ. ಇದನ್ನ ಯಾವ ತರ ಮಾಡಿದಾರಂದ್ರ 5 8 3 9 ಈ ತರ ಒಂದು ಕೋಡ್ಗಳು ಕೊಟ್ಟಾರು. ನಾವ್ ಎದಕ್ಕೆ ಕಂಡು ಹಿಡಿಬೇಕು ಅನ್ನೋದು ನೋಡ್ರಿ. ನಾವೀಗ ನಾವು ಇನ್ನೊಂದು ಇದು ಕೊಡ್ತೇನು, ಅದಕ್ಕೆ ನಾವು ಇದನ್ನ ಯೂಸ್ ಮಾಡ್ಕೊಂಡ ಕಂಡು ಹಿಡಿಬೇಕ. ಅದೇನಂದ್ರ ರೋಸ್ಟದನ್ನ ಕಂಡು ಹಿಡಿಬೇಕು ನಾವು. ಅಂದ್ರೆ ನೋಡ್ರಿ ಇಲ್ಲಿ ಯಾವ ತರ ಮಾಡಿದಾರೆ. ಸಿಂಪಲ್ ಆಗಿ ನೋಡ್ರಿ, ಇದನ್ನ ಯಾವ ತರ ಒಂದ್ 2 ಕೋಡ್ಗಳು ಕೊಟ್ಟಾರು, ಅದನ್ನ ಡಿ ಕೋಡ್ ಮಾಡ್ಕಸ ಇದಕ್ಕ ಆನ್ಸರ್ ಅನ್ನ ನಾವು ಕಂಡು ಹಿಡ್ಬೇಕಿಲ್ಲ. ಹೆಂಗ್ ಮಾಡಿದಾರೆ ನೋಡ್ರಿ. ಸಿಂಪಲ್ ಆಗಿ ಪಿ ಅಂದ್ರ ಇತರ ಪ್ರಕಾರ 5, ಎ ಅಂದ್ರ 6, 6 ಅಂದ್ರ 7, 6 ಅಂದ್ರ ಸೇಮ್ 8, 7 7 8, ಆನಂತರ 9, ಟಿ ಅಂದ್ರ 9. ಇವ ಬೇಸ್ ವ್ಯಾಲ್ಯೂ ಇಲ್ಲಿ ಯೂಸ್ ಮಾಡ್ಕೊಂಡಾರು. ಪಿ ಅಂದ್ರೆ ಎಷ್ಟ 5 ಐತಿ, ಅದನ್ನ ಇಲ್ಲಿ ಬರ್ದಾರು. ಓ ಅಂದ್ರೆ ಎಷ್ಟ ಐತಿ 8 ಐತಿ, ಅದನ್ನ ಇಲ್ಲಿ ಬರ್ದಾರು. ಎಸ್ ಅಂದ್ರ ಅವರ ಯಾರು ಮಾಡ್ಕೊಂಡು 3 ಮಾಡಿದಾರು. ಟಿ ಅಂದ್ರ 9 ಐತಿ, ಟಿ ಅನ್ನ 9 ಬರ್ದಾರು.
ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಇಲ್ಲಿ ಬರೆದಾಗ 6 ಅಂದ್ರೆ ಎಷ್ಟೈತಿ 7, ಓ ಅಂದ್ರೆ ಎಷ್ಟೈತಿ 8, ಎ ಅಂದ್ರ 6, ಎಸ್ ಅಂದ್ರ 3, ಟಿ ಅಂದ್ರ 9. ಈ ರೀತಿಯಾಗಿ ಒಂದು ಕೋಡ್ ಅನ್ನ ಕೊಟ್ಟಿರ್ತಾರೋ ಅದನ್ನ ಡಿ ಕೋಡ್ ಮಾಡೋದಕ್ಕ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅಂತ ಅಂತವು. ಅಂದ್ರೆ ಇದು ಅರ್ಥ ಆತ ಅನ್ಕೊಂಡವನು ಎಲ್ಲರಿಗೂ. ಇದ ಮೇನ್ ಕಾನ್ಸೆಪ್ಟ್ ಐತಿರದ, ಇದನ್ ಬಿಟ್ರೆ ಏನಿಲ್ಲ. ಒಂದು ಕೋಡ್ ಕೊಟ್ಟಿರ್ತಾರೋ ಅದನ್ನ ಡಿ ಕೋಡ್ ಮಾಡೋದನ್ನ ನಮ್ ಮೇನ್ ಉದ್ದೇಶ ಆಗಿರ್ತೈತಿ. ಇದಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಪ್ರಶ್ನೆ ಕಡೆ ಈಗ ಹೋಗೋಣ. ಮೊದಲನೇ ಪ್ರಶ್ನೆ ಕಡೆ ಹೋಗೋಣ ಈಗ. ಕ್ವಶನ್ ಹೆಂಗಿರ್ತದ ನೋಡ್ರಿ. ಒಂದನೇ ಕ್ವಶನ್, ಒಂದು ಸಾಂಕೇತಿಕ ರೂಪದಲ್ಲಿ ಒಂದು ಸಾಂಕೇತಿಕ ಭಾಷೆಯಲ್ಲಿ ಅಥವಾ ರೂಪದಲ್ಲಿ ಅಂತವು ಭಾಷೆಯಲ್ಲಿ ಒಂದು ಸಾಂಕೇತಿಕ ಭಾಷೆ ಅಂದ್ರೆ ಒಂದು ನಿರ್ದಿಷ್ಟ ಅರ್ಥದಲ್ಲಿ ಕ್ಯಾಟ್ ಅನ್ನು ಒಂದು ನಿರ್ದಿಷ್ಟ ಅರ್ಥವಾಗಿ ಏನ್ ಮಾಡಿದಾರು, ಕ್ಯಾಟ್ ಅನ್ನ ಡಿ ಡಿ ವೈ ಅಂತ ಬರ್ದಾರು. ಕ್ಯಾಟ್ ಅನ್ನ ಏನಂತ ಬರ್ದಾರು, ಡಿ ಡಿ ವೈ ಅಂತೇಳಿ ಬರ್ದಾರು. ಆ ನಂತರ ಎಂದು ಬರೆದರೆ ಕ್ಯಾಟ್ ಅನ್ನ ಡಿ ಡಿ ವೈ ಅಂತ ಬರೆದ್ರ BIG ಬಿಗ್ ಅನ್ನು ಹೇಗೆ ಬರೆಯಬಹುದು ಈ ರೀತಿಯಾಗಿ ಕ್ವಶನ್ಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ ಒಂದು ಕ್ಯಾಟ್ ಅನ್ನ ಇವರ ಡಿ ಡಿ ವೈ ಅಂತ ಬರ್ದಾರು. BIG ಬಿಗ್ ಅನ್ನ ಯಾವ ರೀತಿಯಾಗಿ ನೀವು ಬರಿತೀರಿ. ಇದ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಪ್ರಶ್ನೆಗಳು ಇದೇ ತರ ಇರ್ತಾವು. ಇದನ್ನ ನಾವು ಒಂದು ಕೋಡ್ ಕೊಟ್ಟಾರು, ಅದನ್ನ ಡಿ ಕೋಡ್ ಮಾಡಿ ಕೆಲಸ ಇದಕ್ಕೆ ಆನ್ಸರ್ ಅನ್ನ ಮಾಡ್ಬೇಕಾಗಿರ್ತೈತಿ. ಸಿಂಪಲ್ ಆಗಿ ನೋಡೋಣ ಇದನ್ನ ಯಾವ ತರ ಮಾಡಿದಾರ ಅನ್ನೋದ. ಇದೇನ್ ಸಿ ಅಂತ ಐತಿಲ್ಲ, ಸಿ ಆನಂತರ ಇಲ್ಲಿ ಕ್ಯಾಟ್ ಅಂತ ಐತಿ. ಆನಂತರ ಈಚ ಕಡೆ ಇಲ್ಲೇ ಬರೀತಿದ್ದಾಗ ಡಿ ಡಿ ವೈ ಅಂತ ಐತಿ. ಅಂದ್ರೆ ಇಲ್ಲಿ ಏನ್ ಮಾಡಿದಾರ ನೋಡ್ರಿ, ಸಿ ಅಂದ್ರೆ ಡಿ ಅಂದ್ರೆ +1 ಮಾಡಿದಾರು. ಸಿ ಅಂತ ಮುಂದಿನ ಒಂದು ಲೆಟರ್ ನ ಡಿ, ಎಗೆ ಅಂದ್ರ ಡಿ ಅಂದ್ರೆ +3 ಮಾಡಿದಾರು. ಟಿ ಅಂದ್ರ UVWXY ಅಂದ್ರೆ +5 ಮಾಡಿದಾರು. ಅಂದ್ರ 1 3 5 ಈ ರೀತಿಯಾಗಿ 1 3 5 ಅನ್ನ ಬರ್ದಾರ. ಇಲ್ಲ ಇದನ್ನ ನಾವು ಯೂಸ್ ಮಾಡ್ಕೊಂಡು ಇದಕ್ಕೆ ಬರಿಬೇಕಾಗೈತಿ. ಅಂದ್ರ BIG ಗೆ +1 +3 +5.
ಈಗ ನಾವ ಇವ ಕೋಡ್ಗಳನ್ನ ಯೂಸ್ ಮಾಡ್ಕೊಂಡ ಇದಕ್ಕೆ ಆನ್ಸರ್ ಮಾಡೋಣ. ಬಿ ಗೆ +1 ಮಾಡಿದ್ರೆ ಸಿ, ಆನಂತರ ಐ ಗೆ +3 ಜೆ ಕೆ ಎಲ್, ಎಚ್ ಐ ಜೆ ಕೆ ಎಲ್ ಸೇಮ್ +5 ಮಾಡಿ ನೋಡೋಣ. ಎಚ್ ಐ ಜೆ ಕೆ ಎಲ್ ನೋಡ್ರಿ, ಜಿ ಪ್ಲಸ್ ಮಾಡ್ರಿ ಜಿ ಮುಂದಿನ ಎಚ್, ಆನಂತರ ಐ, ಆನಂತರ ಜೆ ಕೆ ಎಲ್ 2 4 5 ಅಂದ್ರೆ ಎಲ್. ಆನ್ಸರ್ ಏನ ಸಿ ಎಲ್ ಎಲ್. ಇದ ಒಂದು ಕೋಡಿನ ಪ್ರಕಾರ ಒಂದು ಡಿ ಕೋಡ್ ಮಾಡ್ರೆ ನಮ್ಮ ಆನ್ಸರ್ ಬರೋದ ಸಿ ಎಲ್ ಎಲ್ ಅಂತೇಳಿ ಬರ್ತೈತಿ. ಈ ರೀತಿ ಕ್ವಶನ್ಗಳು ಇರ್ತಾವ. ಇವನ್ನ ಇದ ತರ ಕ್ವಶನ್ಗಳು ಬರ್ತಾವು, ಇಂಪಾರ್ಟೆಂಟ್ ಆಗಿರ್ತಾವು, ನೋಟ್ ಮಾಡ್ಕೋರಿ ಇದನ್ನ. ಆನಂತರ ಈ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲೇನ ಸಾಂಕೇತಿಕ ಭಾಷೆಯಲ್ಲಿ ಇದನ್ನೇನು ಬರೆಯಕ್ ಹೋಗುದಿಲ್ಲ, ಸಿಂಪಲ್ ಆಗಿ ಕೋಡ್ ಬರಿತಾನು, ಅದರ ಆನ್ಸರ್ ಯಾವ ತರ ಬರೀತಾರ ಅನ್ನೋದು ಹೇಳ್ತಾನು. ನೋಡ್ರಿ, ಇದು 2ನೇ ಪ್ರಶ್ನೆ ಐತಿ. ಒಂದು ಸಾಂಕೇತಿಕ ಭಾಷೆ ಒಳಗ RI GI ರಿಸಲ್ಟ್ಸ್ ಅನ್ನ ಯಾವ ತರ ಬರ್ದಾರ ನೋಡೋಣ. ಟಿ, ಆನಂತರ ಎಫ್, ಐ, ಎಫ್ ಅಂಡ್ ಎಫ್ ಪಿ ಅಂತೇಳಿ ಬರ್ದಾರಂತ. ಆನಂತರ ನಾವು ಯಾವ್ದಕ್ ಕಂಡು ಹಿಡಿಬೇಕಂದ್ರ ಕಾರ್ನೆಟ್ ಅನ್ನ ಯಾವ ತರ ಆಗಿ ಬರಿಬಹುದು ಅನ್ನೋದನ್ನ ನಾವು ಕಂಡು ಹಿಡಿಬೇಕ. ಇಲ್ಲಿ ಯಾವ ತರ ಮಾಡಿದಾರೆ ನೋಡ್ರಿ, ಸಿಂಪಲ್ ಆಗಿ ನೋಡೋಣ, ಏನ್ ಬಾಳ ಡಿಫಿಕಲ್ಟ್ ಇಲ್ಲ. ಇಲ್ಲೇ ಆನ್ಸರ್ ಮಾಡೋಣ. ಐಗೆ ಇಲ್ಲಿ ಇದು ಐತಿ ಪ್ಲೇಸ್, ಇಲ್ಲಿ ತೆಳಗೆ ಬರ್ಕೋತಾನೆ ಇದನ್ನ, ಇದಕ್ಕಲ್ಲ, ಇದ ಆರ್ ಐ ಜಿ ಐ ಡಿ ಎಸ್ ಟಿ ಎಫ್ ಐ ಎಫ್ ಎಫ್ ಪಿ ಅಂತೇಳಿ ಐತಿ. ಇಲ್ಲಿ ನೋಡ್ರಿ, ಟಿ ಆರ್ ಅಂದ್ರೆ ಟಿ ಅಂದ್ರೆ +2 ಎಸ್ ಟಿ, ಆನಂತರ ಎಫ್ ಇಲ್ಲೇ ಅಂದ್ರೆ ಎಫ್ ಅಂದ್ರೆ -3 ಮಾಡಿದಾರು, ಐ ಅಂತರ ಎಫ್ ಅಂದ್ರೆ -3, ಆನಂತರ ಜಿ ಎಚ್ ಐ ಅಂದ್ರೆ +2, ಆನಂತರ ಐ ಅಂತರ ಎಫ್ ಅಂದ್ರೆ ಸೇಮ್ -3, ಆನಂತರ ಡಿ ಅಂತರ ಎಫ್ ಅಂದ್ರೆ +2 ಇ ಎಫ್, ಆನಂತರ -3 ಎಸ್ ಪಿ ಅಂದ್ರೆ ಕ್ಯೂ ಆರ್ ಎಸ್ ಅಂದ್ರೆ -3. ಅಂದ್ರೆ +2 -3 +2 -3 +2 -3 ಸೀರೀಸ್ ಫಾಲೋ ಆಗೈತಿ. ಇದನ್ನ ಇದಕ್ಕೆ ಯೂಸ್ ಮಾಡಿದ್ರೆ ಆನ್ಸರ್ ನಮಗೆ ಸಿಕ್ಕಾಬಿಡ್ತೈತಿ. ಅಂದ್ರೆ ಸಿ ಗೆ +2 ಮಾಡೋಣ, ಡಿ ಇ, ಸಿ ಗೆ +2 ಮಾಡ್ರೇನ ಡಿ ಇ ಆಕೈತಿ. ಅಂದ್ರ ಫಸ್ಟ್ ಲೆಟರ್ ನಮಗೆ ಸಿಕ್ತು, ಅದ ಇ. ಆನಂತರ ಓಗ -3 ಮಾಡೋಣ, ಓಗ -3 ಮಾಡಿದ್ರೆ ಎಲ್ ಆಕೈತಿ, ಅದು ಆನ್ಸರ್ ಸಿಕ್ತು ನಮಗ. ಆನಂತರ ಆರ್ ಗ +3 ಮಾಡೋಣ, ಆರ್ ಗ +3 ಮಾಡ್ರಿ ಏನಾಕೈತಿ ಟಿ ಆಕೈತಿ. ಆನಂತರ ಮುಂದಿನ ಸೇಮ್ ಎಲ್ಲ ಬರೆದು ಬಿಡ್ತೇನೆ ನಾನು. ಇ ಎಲ್ ಟಿ ಕೆ ಜಿ ಕ್ಯೂ ಇವ ಆನ್ಸರ್ ಆಕಾವು. ಕೋರ್ನೆಟ್ ಅನ್ನ ಈ ತರ ಬರ್ರ ಕ್ಯೂ ಆಕೈತಿ. ಇ ಎಲ್ ಟಿ ಕೆ ಜಿ ಕ್ಯೂ ಇದರ ಆನ್ಸರ್ ಆತು. ಅಂದ್ರ ಒಂದು ಕೋಡ್ ಕೊಟ್ರು, ಅದರ ಸಿರೀಸ್ ಏನ +2 -3 +2 -3 +2 -3 ಮಾಡ್ಕೊಂತ ಹೋದಾಗ ನಮಗ ಆನ್ಸರ್ ಇದು ಬರ್ತೈತಿ. ಎಲ್ಲರಿಗೂ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅರ್ಥ ಆದ ಅನ್ಕೊಂಡನು. ಇದೇ ರೀತಿ ಪ್ರಶ್ನೆಗಳು ಬರ್ತಾವ. ಇದನ್ನ ಬಿಟ್ಟು ಬೇರೆ ಹೊರತು ಯಾವುದೇ ರೀತಿಯ ಪ್ರಶ್ನೆ ಬರುದಿಲ್ಲ. ಒಂದು ಕೋಡ್ ಕೊಟ್ಟಿರ್ತಾರೋ ಅದನ್ನ ಡಿ ಕೋಡ್ ಮಾಡಿ ಕಸ ಕೊಟ್ಟಂತ ಒಂದು ಸಾಂಕೇತಿಕ ರೂಪಕ್ಕ ಅದನ್ನ ತಂದ ಆನ್ಸರ್ ಅನ್ನ ಬರೆಯೋದನ್ನ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅಂತವು. ಇವು ಇಂಪಾರ್ಟೆಂಟ್ ಆಗಿರ್ತಾವ. ಎಲ್ಲಾ ಎಕ್ಸಾಮ್ಗಳು 3 ರಿಂದ 4 ಮಾರ್ಕ್ಸ್ ಅಥವಾ 2 ರಿಂದ 3 ಮಾರ್ಕ್ಸ್ ಅನ್ನ ಕವರ್ ಮಾಡಿ ಕೊಡ್ತಾವ. ಆದ್ದರಿಂದ ಈ ಕ್ಲಾಸ್ ಇಂಪಾರ್ಟೆಂಟ್ ಆಗಿರ್ತೈತಿ. ಎಲ್ಲರೂ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಮತ್ತೆ ಆದಷ್ಟು ಇದು ಯಾರಿಗೆ ಹೆಲ್ಪ್ಫುಲ್ ಆಗಬೇಕೈತಿಲ್ಲ ಅವರಿಗೆ ಇದನ್ನ ಶೇರ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ರಿ. ಮತ್ತೆ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೆ ಸಪೋರ್ಟ್ ಮಾಡೋದು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಮುಂದಿನ ವಿಡಿಯೋ ಸಿಗ್ತಾನೋ
ಅಲ್ಲಿವರೆಗೂ ಬಾಯ್. ಅಲ್ಲಿವರೆಗೂ ಬಾಯ್. ಆದಷ್ಟು ಬೇಗ ಸಿಗೋಣ ಮುಂದಿನ ವಿಡಿಯೋದಾಗ.